ANMR ನ್ಯೂಸ್ಗೆ ಸ್ವಾಗತ. ಕೊರೋನಾಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೈ ಅಲರ್ಟ್. ಜನತೆ ಆತಂಕ ಪಡುವ ಅಗತ್ಯ ಇಲ್ಲ. ಡಾಕ್ಟರ್ ಸಂತೋಷ್ ಬಾಬು. ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದ್ದ ಡೆಡ್ಲಿ ಕೊರೋನಾ ವೈರಸ್ ರಾಜ್ಯಕ್ಕೂ ಹಬ್ಬಿದ್ದು ಓರ್ವರನ್ನು ಬಲಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ನೆರೆಯ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗಡಿ ತಾಲೂಕಾದ ಚಿಂತಾಮಣಿ ತಾಲೂಕಿನಲ್ಲಿ ಹೈ ಅಲರ್ಟ್ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡನ್ನು ತೆಗೆಯಲಾಗಿದೆ. ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ತಡೆಗಟ್ಟಲು ತೆಗೆದುಕೊಂಡಿರುವ ಬಗ್ಗೆ ವಿವರಿಸಿದ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಬಾಬುರವರು, ನಗರದ ಸಾರ್ವಜನಿಕ ಆಸ್ಪತ್ರೆಯ ಮೊದಲನೇ ಅಂತಸ್ತಿನಲ್ಲಿ 3 ಪ್ರತ್ಯೇಕ ಬೆಡ್ಡುಗಳ ವಾರ್ಡ್ ತೆಗೆಯಲಾಗಿದ್ದು, ಅದಕ್ಕೆ ಪ್ರತ್ಯೇಕ ಸಿಬ್ಬಂದಿ ಹಾಗೂ ಪ್ರತ್ಯೇಕ ಔಷಧಿ ಸೇರಿದಂತೆ ಪ್ರತ್ಯೇಕ ಪ್ರಯೋಗಾಲಯವನ್ನು ತೆರೆಯುವುದರ ಜೊತೆಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವುದರ ಜೊತೆಗೆ ಕೊರೋನಾ ತಡೆಯಲು ಬೇಕಾದ ಪ್ರತ್ಯೇಕ ಮಾಸ್ಕ್ಗಳನ್ನು ಸಹ ತರಿಸಲಾಗುತ್ತಿದೆ ಎಂದು ವಿವರಿಸಿದ ಅವರು, ರೋಗದ ಲಕ್ಷಣಗಳು ಮತ್ತು ಹರಡುವಿಕೆ ಬಗ್ಗೆ ಸಹ ವಿವರಿಸಿದರು. ಪ್ರತಿನಿತ್ಯ ನೆರೆಯ ಆಂಧ್ರ ಪ್ರದೇಶಕ್ಕೆ ಹಲವಾರು ಬಸ್ಸುಗಳು ಸಂಚರಿಸುವುದರ ಜೊತೆಗೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಆಂಧ್ರ ಪ್ರದೇಶದ ಗಡಿ ಭಾಗದ ಬಹುತೇಕ ಮಂದಿ ಇಲ್ಲಿನ ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಬರುವುದರಿಂದ ಅವರಿಗೆ ಕೊರೋನಾ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ನಡೆಯುತ್ತಿದೆ ಎಂದರು. ನೆರೆಯ ಶಿಡ್ಲಘಟ್ಟಕ್ಕೆ ವಿದೇಶದಿಂದ ಬಂದಿದ್ದ ಅವರನ್ನು ತಪಾಸಣೆ ಮಾಡಿದ್ದು, ಅವರನ್ನು ಬಿಟ್ಟರೆ ನಮ್ಮ ತಾಲೂಕಿಗೆ ವಿದೇಶದಿಂದ ಯಾರೂ ಬಂದಿಲ್ಲ ಎಂದ ಅವರು, ಆಸ್ಪತ್ರೆಯಲ್ಲಿ ಕೊರೋನಾ ತಡೆಯುವ ಬಗ್ಗೆ ವೈದ್ಯರು ಮತ್ತು ಸಿಬ್ಬಂದಿಗೆ ಈಗಾಗಲೇ ಅರಿವು ಮೂಡಿಸಲಾಗಿದೆ ಎಂದು ವಿವರಿಸಿದರು. ಡಾಕ್ಟರ್ ಸಂತೋಷ್, ಆಡಳಿತ ವೈದ್ಯಾಧಿಕಾರಿ, ಚಿಂತಾಮಣಿ. ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ತುಂಬ ಭಯಭೀತರಾಗಿ ಭಯ ಪಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಯಾರೂ ಅಷ್ಟು ಭಯ ಪಡುವಂಥದ್ದೇನಿಲ್ಲ. ಮೊದಲನೇದಾಗಿ ಕೊರೋನಾ ವೈರಸ್ನ ರೋಗ ಲಕ್ಷಣಗಳೇನೆಂದರೆ, ಮೊದಲು ಜ್ವರ ಬರೋದು, ಕೆಮ್ಮು ನೆಗಡಿ ಬರೋದು, ಗಂಟಲು ನೋವು ಬರೋದು, ಕೆಮ್ಮು ಬರೋದು, ಮೈಕೈ ನೋವು, ಮೋಷನ್ಸ್ ಆಗ್ಬೋದು. ಈ ಥರ ರೋಗ ಲಕ್ಷಣಗಳಿರುತ್ತೆ. ಕೊರೋನಾ ವೈರಸ್ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಚಿಂತಾಮಣಿ ತಾಲೂಕು, ನಮ್ಮ ಜಿಲ್ಲೆಯಲ್ಲೂ ಎಲ್ಲೂ ಏನು ಪತ್ತೆ ಆಗಿಲ್ಲ. ಇದು ಏನು ಅಂದರೆ, ಬೇರೆ ಕಂಟ್ರೀಸ್, ಅಫೆಕ್ಟೆಡ್ ಕಂಟ್ರಿ ಅಂದರೆ ಫಸ್ಟ್ ಚೈನಾ, ಸೆಕೆಂಡ್ ಬಂದು ಇಟಲಿ, ನೆಕ್ಸ್ಟ್ ದುಬೈಯಲ್ಲೂ ಕೆಲವು ಕೇಸಸ್ ಪತ್ತೆ ಆಗಿದೆ. ಬೇರೆ ಕಂಟ್ರೀಸಿಂದ ಇಲ್ಲಿಗೆ ಬರೋವ್ರನ್ನ ಏರ್ಪೋರ್ಟಲ್ಲಿ ಸ್ಕ್ರೀನ್ ಮಾಡ್ತಾರೆ. ಏರ್ಪೋರ್ಟಲ್ಲಿ ಸ್ಕ್ರೀನ್ ಮಾಡಿ ಅವ್ರು ಯಾರು ಕೇಳ್ತೀವಿ ಸಿಂಪ್ಟಮ್ಸ್, ಜ್ವರ ಇದೆ, ಕೆಮ್ಮಿದೆ, ಆ ಥರ ಯಾರು. ಆ ಥರ ಯಾರು ಸಿಂಪ್ಟಮ್ಸ್ ಇದ್ದರೆ ಅವ್ರಿಗೆ ಕೊರೋನಾ ವೈರಸ್ಗೆ ಟೆಸ್ಟಿಂಗ್ ಯಾವ ಥರ ಅಂದರೆ ತೋಟ ಸ್ವಾಬ್ ಅಂತ ಮಾಡ್ತೀವಿ. ಗಂಟ್ಲಲ್ಲಿ ಕಾಟನ್ ಸ್ವಾಬ್ ಥರ ಮಾಡಿಬಿಟ್ಟು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಎಲ್ಲೆಲ್ಲಿ ಟೆಸ್ಟ್ ಮಾಡ್ತಾರೆ ಅಂದರೆ, ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಂತಿದೆ. ಅಲ್ಲಿ 2 ಸೆಂಟ್ರ್ ಕಳಿಸ್ತಾ ಇದ್ದೀವಿ. ಈ ಸೆಂಟರ್ಸನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಗೌರ್ಮೆಂಟ್ ಪ್ರಯತ್ನ ಪಡ್ತಾ ಇದೆ. ಮೋಸ್ಟ್ಲಿ ಮೈಸೂರಲ್ಲಿ ಹತ್ರದಲ್ಲಿ ಆಗುತ್ತೆ, ಇನ್ನು ಬೇರೆ ಕಡೆನೂ ಆಗ್ಬೋದು ಟೆಸ್ಟಿಂಗ್ ಸೆಂಟರ್ಸು. ಈ ಥರ ರೋಗ ಲಕ್ಷಣಗಳಿದ್ದಾಗ ಅವರು ಏನೋ ಅಂದರೆ, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದರೆ ಅವ್ರಿಗೆ ಸಸ್ಪೆಕ್ಟೆಡ್ ಅಂತ ಮಾಡ್ತೀವಿ. ಇಲ್ಲಿ ಮಾಮೂಲಿ ಕೆಮ್ಮು ನೆಗಡಿ ಜ್ವರ ಬಂದರೆ ಭಯ ಪಡೋಂಥ ಅಗತ್ಯ ಏನಿಲ್ಲ. ಅವ್ರಿಗೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಮೆಜರ್ಸ್ ಬಗ್ಗೆ ನಾವು IC ಆ್ಯಕ್ಟಿವಿಟೀಸ್ ಮಾಡಬೇಕು. ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಶಾಲೆಗಳಲ್ಲಿ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನೋ ಅಂದರೆ, ಫಸ್ಟ್ ಕೆಮ್ಮು ನೆಗಡಿ ಇರೋರಿಂದ ದೂರ ಉಳಿಯೋದು ಒಳ್ಳೆಯದು. ನಾವು ಅಟ್ಲೀಸ್ಟ್ ಒಂದು 6 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಕೆಮ್ಮು ನೆಗಡಿ ಇರೋರ ಹತ್ರ. ಈ ರೋಗಾಣು ಹೇಗೆ ಸ್ಪ್ರೆಡ್ ಆಗುತ್ತೆ, ಇದು ವೈರಸ್ ಇನ್ಫೆಕ್ಷನ್ನು. ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂಥದ್ದು ಏನಿಲ್ಲ. ಮಾಮೂಲಾಗಿ ವೈರಲ್ ಇನ್ಫೆಕ್ಷನ್ ಆಗಿ ಕೆಮ್ಮು ನೆಗಡಿ ಬಂದು ಜ್ವರ ಬಂದು ಗೊತ್ತಿಲ್ಲದರೇ ವಾಸಿ ಆಗಿಬಿಡ್ಬೋದು. ತುಂಬ ಸೀರಿಯಸ್ ಆಗೋದು ಯಾವಾಗ ಅಂದರೆ, ಕೊರೋನಾ ವೈರಸ್ಸು ಲಂಗ್ಸ್ ಒಳಗೆ ಹೋಗಿ ಶ್ವಾಸಕೋಶದಲ್ಲಿ ನ್ಯೂಮೋನಿಯಾ ಆಗುತ್ತೆ. ಲಾಸ್ಟ್ ಸ್ಟೇಜಲ್ಲಿ ನ್ಯೂಮೋನಿಯಾ ಆದಾಗ ಉಸಿರಾಡಕ್ಕೆ ತೊಂದರೆ ಆಗಿ ರೆಸ್ಪಿರೇಟರಿ ಫೇಲ್ಯೂರ್ ಆಗಿ ಪೇಷಂಟ್ ಸಾಯೋವಂಥ ಪರಿಸ್ಥಿತಿ ಬರುತ್ತೆ. ಅದು ಯಾಕೆ ಅಂದರೆ, ಆಕ್ಸಿಜನ್ ಸಪ್ಲೈ ಎಲ್ಲ ನಿಂತೋಗುತ್ತೆ. ಕಿಡ್ನಿಗೆ, ಹಾರ್ಟ್ಗೆ ಎಲ್ಲ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಕೆಮ್ಮು ನೆಗಡಿ ಬಂದು ನ್ಯೂಮೋನಿಯಾ ಆಗಿ ಡೆತ್ ಆಗುವಂಥ ಪರಿಸ್ಥಿತಿ ಏನಿಲ್ಲ. ಇದು ಅಫೆಕ್ಟ್ ಆಗೋದು ಯಾರಿಗೆ ಅಂದರೆ, ತುಂಬ ಓಲ್ಡ್ ಏಜ್ ಆಗಿರೋರಿಗೆ, ವಯೋವೃದ್ಧರಿಗೆ. ಮಕ್ಕಳಲ್ಲಿ ಬಂದ್ರೂ ಸ್ವಲ್ಪ ಕಷ್ಟನೇ. ಇನ್ನೊಂದು ಡಯಾಬಿಟಿಸು, ಶುಗರು, ಅಸ್ತಮಾ ಇರೋರು, TB ಇರೋರು,
ಅಂಥವ್ರಿಗೆ ಬಂದರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದರೆ ಅಸ್ತಮಾ ಇದ್ದರೆ ಆಲ್ರೆಡಿ ನಮ್ಮ ಶ್ವಾಸಕೋಶದಲ್ಲಿ ಸ್ವಲ್ಪ ನೇರವಾಗಿರುತ್ತೆ. ಸೊ ಅಂಥವ್ರಿಗೆ ಕರೋನಾ ವೈರಸ್ ಹೋಗಿ ಮತ್ತೆ ಅಟ್ಯಾಕ್ ಆದರೆ ಅಂಥವ್ರಿಗೆ ನ್ಯೂಮೋನಿಯಾ ಆಗಿ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓಲ್ಡ್ ಏಜು, ಡಯಾಬಿಟಿಸು, BP, ಇಂಥ TB, ಅಸ್ತಮಾ ಇರೋರು ಸ್ವಲ್ಪ ಹುಷಾರಾಗಿರಬೇಕು. ಸೊ ಯಾವುದೇ ರೋಗ ಲಕ್ಷಣ ಈ ಥರ ಕೆಮ್ಮು ನೆಗಡಿ ಬಂದಾಗ ತಕ್ಷಣವೇ ಅವ್ರನ್ನ ಐಸೋಲೇಟ್ ಮಾಡೋದು ಒಳ್ಳೆಯದು. ಅವರಿಂದ ದೂರ ಇರಬೇಕು ಮತ್ತು ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ ಅಂತ ಹೋಗಬೇಕು. ಸೊ ಅವ್ರನ್ನೇನಾದ್ರು ನಾವು ಮುಟ್ಟಿದಾಗ ಇಮಿಡಿಯೇಟಾಗಿ ಸೋಪು, ಡೆಟಾಲ್, ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಸೊ ಪರ್ಸನಲ್ ಹೈಜೀನ್ ಇಸ್ ಇಂಪಾರ್ಟೆಂಟ್. ಅಂಥವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದಾಗ ಮಾಸ್ಕ್ ಧರಿಸಬೇಕು. ಸೊ ಎಲ್ಲ ಪಬ್ಲಿಕ್ಕು ಮಾಸ್ಕ್ ಧರಿಸಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ಜನರೆಲ್ಲ ಭಯಭೀತರಾಗಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಮಾಸ್ಕ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಥರ ಮಾಸ್ಕ್ ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮಾಸ್ಕ್ ಯಾವಾಗ ಹಾಕ್ಕೋಬೇಕು ಅಂದರೆ ಕೆಮ್ಮು ನೆಗಡಿಗೆ ಬಂದು ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ ಇಲ್ಲ ಅಂದ್ಬಿಟ್ಟು ಅವ್ರು ಮಾಸ್ಕ್ ಹಾಕ್ಕೋಬೇಕು. ಮತ್ತು ಅವ್ರ ಮನೆಯಲ್ಲಿರೋರು ಕೆಮ್ಮು ನೆಗಡಿ ಈ ಥರ ಬಂದಾಗ ಅವ್ರು ಮಾಸ್ಕ್ ಹಾಕ್ಕೋಬೇಕು, ಅವರಿಂದ ಇವ್ರಿಗೆ ಸ್ಪ್ರೆಡ್ ಆಗಬಾರ್ದು ಅಂದ್ಬಿಟ್ಟು. ಸೊ ಈ ಥರ ಪರ್ಸನಲ್ ಪ್ರೊಟೆಕ್ಷನ್ಗೆ ಕಾಯಿಲೆ ದೃಢಪಟ್ಟ ನಂತರ ಮಾಸ್ಕ್ ಹಾಕ್ಕೋಬೇಕು. ಸೊ ಎಲ್ಲರೂ ಮಾಸ್ಕ್ ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಈ ಮಾಸ್ಕಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವೇ ಆರೋಗ್ಯ ಇಲಾಖೆಯವರು ನಾವೆಲ್ಲ ಪೇಷಂಟ್ಸನ್ನು ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಟ್ರಿಪಲ್ ಲೇಯರ್ ಮಾಸ್ಕು ಮತ್ತು N95 ಮಾಸ್ಕ್ ಅಂತ 2 ರೀತಿ ಇದೆ. ಸೊ N95 ಮಾಸ್ಕ್ ತರಿಸ್ತಾರೆ. ಅವಳು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ನಾಳೆ ಬರುತ್ತೆ ನಮ್ಗೆ N95 ಮಾಸ್ಕು. ಸೊ N95 ಮಾಸ್ಕು ನಮ್ಮ ಸಿಬ್ಬಂದಿಯವರಿಗೆಲ್ಲ ನಾಳೆಯಿಂದ ಹಾಕ್ಕೊಳ್ತಾರೆ. ಸೊ ನಮ್ಮ ಡಿಸ್ಟ್ರಿಕ್ಟಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣ ಪತ್ತೆ ಆಗಿಲ್ಲ. ಸೊ ಈ ಥರ ರೋಗ ಲಕ್ಷಣಗಳಿದ್ದಾಗ ಸೊ ಆಸ್ಪತ್ರೆಗೆ ಬಂದು ನಾವು ಚಿಕಿತ್ಸೆ ಕೊಡ್ತೀವಿ. ಫಸ್ಟ್ ನಾವು ಹಿಸ್ಟ್ರಿ ತೊಗೋಬೇಕು. ಅವ್ರ್ಯಾರು ಫಾರಿನಿಂದ ಬಂದಿದ್ದಾರ, ದುಬೈಯಿಂದ ಬಂದಿದ್ದಾರ, ಅಮೇರಿಕದಿಂದ ಬಂದಿದ್ದಾರ, ಚೈನಾಯಿಂದ ಬಂದಿದ್ದಾರ. ಅಂಥವ್ರಾದರೆ ಅವರಿಗೆ ಫಸ್ಟೇ ಸಿಂಪ್ಟಮ್ಸ್ ಬಂದ ತಕ್ಷಣ ಸಪ್ರೇಟ್ ವಾರ್ಡಲ್ಲಿ ಅಡ್ಮಿಟ್ ಮಾಡ್ತೀವಿ. ನಾವೀಗ 2 ಬೆಡ್ ವಾರ್ಡ್ ಮಾಡ್ತೀವಿ ಫಸ್ಟ್ ಫ್ಲೋರಲ್ಲೇ. ಸೊ ಅಕಸ್ಮಾತ್ ಪೇಷಂಟ್ಸ್ ಏನಾದ್ರು ಜಾಸ್ತಿ ಬಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀವಿ. ಅಂಥವ್ರಿಗೆಲ್ಲ ಥ್ರೋಟ್ ಸ್ವಾಬ್ ತೊಗೊಂಡು ಬೆಂಗಳೂರಿಗೆ ಟೆಸ್ಟಿಂಗ್ ಕಳಿಸ್ತೀವಿ, ಬೇರೆ ಮೇಜರ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ನೆಗೆಟಿವ್ ಬಂದರೆ ಭಯ ಪಡೋಂಥ ಅಗತ್ಯ ಏನಿಲ್ಲ. ಸೊ ಈ ಥರ ಪರ್ಸನಲ್ ಪ್ರೊಟೆಕ್ಟಿವ್ ಮೆಜರ್ಸ್ ತೊಗೊಂಡು ನಾವು ಪರ್ಸನಲ್ ಶುಚಿತ್ವ ಕಾಪಾಡ್ಕೋಬೇಕು. ಸೊ ಆ ಥರ ಕೆಮ್ಮು ನೆಗಡಿ ಇದ್ದವ್ರು ಮುಟ್ಟಿದಾಗ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಬೆಸ್ಟ್ ಏನಂದರೆ ಈಗ ನಮ್ಮ ಅಮೆರಿಕ ಅಧ್ಯಕ್ಷರೇ ನಮ್ಮ ಇಂಡಿಯನ್ ಸಂಸ್ಕೃತಿಯನ್ನು ಹೊಗಳಿದ್ದಾರೆ. ಅವ್ರು ಸೆಕೆಂಡ್ ಕೊಡೋಬಲ್ಲ ಅವರೇ ಈಗ ಬೇರೆಯವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವರು ಟ್ರಂಪ್ US ಪ್ರೆಸಿಡೆಂಟ್. ಸೊ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಬೆಸ್ಟ್ ಅಂದರೆ ಕೆಮ್ಮು ನೆಗಡಿ ಇರೋವ್ರನ್ನ ಅವರಿಂದ ದೂರ ಉಳಿಬೇಕು. ಅವ್ರನ್ನ ಮುಟ್ಟಿದ್ರೆ ಇಮಿಡಿಯೇಟಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ಇಲ್ಲ ಆ್ಯಂಟಿಸೆಪ್ಟಿಕ್ ಹಾಕೋಬೇಕು ಕೈಗೆ. ಸೊ ಇಷ್ಟು ಮಾಡಿ ರೋಗ ತಡೆಗಟ್ಟುವಂಥ ಕ್ರಮಗಳನ್ನು ನಮ್ಮ ರಾಜ್ಯ ಸರ್ಕಾರ ಆಲ್ರೆಡಿ ಕೈಗೊಳ್ತಾ ಇದೆ. ಇಷ್ಟು ಹೇಳಿ ನನ್ನ ಮಾತು. ಈಗ ನಮ್ಮಲ್ಲಿ ಫಿಸಿಷಿಯನ್ ಇದ್ದಾರೆ. ಸೊ ಯಾರು ಸೀರಿಯಸ್ ಆದರೆ ಅವರು ಅಡ್ಮಿಟ್ ಮಾಡಿ ನೋಡ್ಕೊಳ್ತಾರೆ. ಸೊ ಹಂಗೂ ತುಂಬ ಪ್ರಾಬ್ಲಮ್ ಆದರೆ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ಅಲ್ಲಿ ಅಡ್ಮಿಷನ್ ವಾರ್ಡ್, ಅಲ್ಲೊಂದು 10 ಬೆಡ್ಸ್ ವಾರ್ಡ್ ಮಾಡಿದ್ದಾರೆ, ಸಪ್ರೇಟ್ ವಾರ್ಡು. ಅದಕ್ಕೆ ರೂಮ್ ಯಾವ ಬಿಲ್ಡಿಂಗಲ್ಲಿ ಇರೋದು? ಹಳೆ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಮಾಡಿದ್ವಿ ಕರೋನಾ ವೈರಸ್ ವಾರ್ಡ್ ಅಂತ. ಸೊ ಸಪ್ರೇಟಾಗಿ 2 ಬೆಡ್ ಮಾಡಿದ್ವಿ ಅದಕ್ಕೆ. ಸೊ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಷ್ಟು ಸೀರಿಯಸ್ ಏನಿಲ್ಲ. ನಮ್ಮಲ್ಲಿ ಯಾವುದೂ ಪ್ರಕರಣ ಪತ್ತೆ ಆಗಿಲ್ಲ. ಯಾಕಂದರೆ ಚಿಂತಾಮಣಿ ಆಂಧ್ರಕ್ಕೆ ಗಡಿ ಭಾಗ ಇರೋದ್ರಿಂದ ಏನೋ ತೊಂದರೆ ಆಗ್ಬೋದು ಅಂತ ಏನಾದರೂ ವ್ಯವಸ್ಥೆ ಏನು ಮಾಡಿದ್ದೀರಾ? ಬೆಂಗಳೂರಿಂದ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಬಟ್ ಬೆಂಗಳೂರಿಗೆ ಹೋಗಿ ಬರೋರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಕೆಮ್ಮು ನೆಗಡಿ ಆ ಥರ ಏನಾದ್ರು ಸಿಂಟಮ್ಸ್ ಬಂದಾಗ ಇಮಿಡಿಯೇಟಾಗಿ ಆಸ್ಪತ್ರೆಯಲ್ಲಿ ತೋರಿಸಿ ಚಿಕಿತ್ಸೆ ಪಡ್ಕೋಬೇಕು. ಸೊ ಬಸ್ಸಲ್ಲಿರೋ ಈಗ ಇಂಟರ್ನ್ಯಾಷನಲ್ ಟ್ರಾವೆಲ್, ಹಿಸ್ಟ್ರಿ ಆಫ್ ಟ್ರಾವೆಲ್ ಟು ಚೈನಾ, ದುಬೈ ಆ ಥರ ಅಫೆಕ್ಟೆಡ್ ಕಂಟ್ರೀಸ್ ಇದ್ದರೆ ಮಾತ್ರ ಸೋಂಕು